ಧಾರವಾಡ ಜಿಲ್ಲೆಯಲ್ಲಿ ಇತ್ತೀಚೆಗೆ ಸುರಿದಂತ ಮಳೆಗೆ ಈಗ ರೈತರ ಗದ್ದೆಗಳೆಲ್ಲವೂ ನಾಮಾವಶೇಷ ಆಗಿ ಹೋಗಿದ್ದು, ಬಿತ್ತನೆಗೂ ಬರದಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ನಾವು ನೋಡಬಹುದು ಯಾವ ರೀತಿಯಲ್ಲಿ ಮೇಲ್ಭಾಗದಲ್ಲಿರುವಂಥ ಎಲ್ಲ ನೀರಿನ ಜೊತೆಗೆ ಮಣ್ಣು ಕೆಸರು ಎಲ್ಲವೂ ಕೂಡ ಯಾವ ರೀತಿ ಕಚ್ಕೊಂಡು ಬಂದು ರಸ್ತೆ ಪಕ್ಕದಲ್ಲಿರುವಂಥ ಮತ್ತು ಬೇರೆ ಬೇರೆ ಪ್ರದೇಶದಲ್ಲಿರುವಂಥ ಗದ್ದೆಗಳನ್ನ ಆವರಿಸಿಕೊಂಡಿದೆ ಅನ್ನೋದು ಬಹುತೇಕ ಈಗ ದೃಶ್ಯಗಳಲ್ಲಿ ನೋಡಬಹುದಾಗಿದೆ. ಯಾವ ರೀತಿ ಅಂತಂದ್ರೆ ಯಾವ ರೀತಿ ನೀರು ಹರಿದು ಬಂದೇನಂದ್ರೆ ಗದ್ದೆ ಮಧ್ಯದಲ್ಲಿ ಏನಂತಂದ್ರೆ ದೊಡ್ಡ ಮಟ್ಟದ ಗಟಾರನ್ನೇ ತೋಡಿದಾರೇನೋ ಅನ್ನಬೇಕು. ಆ ರೀತಿಯಲ್ಲಿ ಏನಂದ್ರೆ ನೀರು ರಭಸವಾಗಿ ಹರಿದು ಬಂದಿದೆ. ಇದೇ ರೀತಿಯ ಪರಿಸ್ಥಿತಿ ಎಲ್ಲ ಗದ್ದೆಗಳಾಗಿದೆ. ಸುಮಾರು ಏನಂತಾರೆ ಒಂದೊಂದು ಗದ್ದೆಯ ಮೇಲೆ ಒಂದು ತಳಪಾಯ ಏನಿರುತ್ತೆ ಅದರಿಂದ ಸುಮಾರು 5 ರಿಂದ 6 ಇಂಚಿನವರೆಗೂ ಈ ರೀತಿ ಒಂದು ಕೆಸರು ಬಂದು ಈಗ ಆವರಿಸಿಕೊಂಡು ಹೋಗಿತ್ತು. ಇದರಿಂದಾಗಿ ಏನಂತಾರೆ ಎಷ್ಟೋ ಕಡೆಗಳಂತೆ ಹೆಸರು ಬಿತ್ತನೆ ಮಾಡಿದ್ರು. ಆ ಬಿತ್ತನೆ ಮಾಡಿದ ಹೆಸರು ಕೂಡ ಇಂಥ ಒಂದು ಕೆಸರಿನಲ್ಲಿ ಮುಚ್ಕೊಂಡು ಹೋಗಿದ್ರೆ ಇನ್ನೇನು ಬಿತ್ತನೆಗೆ ತಯಾರು ಮಾಡಿಕೊಂಡಿದ್ರೆ ಯಾವ ಗದ್ದೆಗಳಲ್ಲೂ ಕೂಡ ಬಿತ್ತನೆಗೆ ಯೋಗ್ಯವಿಲ್ಲದಂತ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ಇದೇ ರೀತಿ ಪರಿಸ್ಥಿತಿ ಇರೋದ್ರಿಂದ ಈ ವರ್ಷ ಏನಂತಂದ್ರೆ ಬಿತ್ತನೆ ಮಾಡೋದಕ್ಕೂ ಆಗದೇ ಇರೋ ಹಿನ್ನೆಲೆ ಅಂತ ರೈತರು ಸಂಕಷ್ಟ ಎದುರಿಸಬಹುದಾಗಿದೆ. ಒಂದು ರೀತಿ ಅಂದ್ರೆ ಮಳೆ ಆದ್ರೂ ಕೂಡ ಅಂದ್ರೆ ಬೆಳೆ ಇಲ್ಲದಂತ ಒಂದು ಹಸಿರು ಬರಗಾಲದ ಪರಿಸ್ಥಿತಿ ಈ ಸಲ ರೈತರಿಗೆ ಎದುರಾಗುವಂತ ಸಂಕಷ್ಟ ಈಗ ಬಂದಿದೆ. ಡಿವಿ ಕಮಾರ್, ರಿಪಬ್ಲಿಕ್ ಕನ್ನಡ, ಧಾರವಾಡ. ಧಾರವಾಡ ಜಿಲ್ಲೆಯಲ್ಲಿ ಇತ್ತೀಚೆಗೆ ಸುರಿದಂತ ಮಳೆಗೆ ಈಗ ರೈತರ ಗದ್ದೆಗಳೆಲ್ಲವೂ ನಾಮಾವಶೇಷ ಆಗಿ ಹೋಗಿದ್ದು, ಬಿತ್ತನೆಗೂ ಬರದಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ನಾವು ನೋಡಬಹುದು ಯಾವ ರೀತಿಯಲ್ಲಿ ಮೇಲ್ಭಾಗದಲ್ಲಿರುವಂಥ ಎಲ್ಲ ನೀರಿನ ಜೊತೆಗೆ ಮಣ್ಣು ಕೆಸರು ಎಲ್ಲವೂ ಕೂಡ ಯಾವ ರೀತಿ ಕಚ್ಕೊಂಡು ಬಂದು ರಸ್ತೆ ಪಕ್ಕದಲ್ಲಿರುವಂಥ ಮತ್ತು ಬೇರೆ ಬೇರೆ ಪ್ರದೇಶದಲ್ಲಿರುವಂಥ ಗದ್ದೆಗಳನ್ನ ಆವರಿಸಿಕೊಂಡಿದೆ ಅನ್ನೋದು ಬಹುತೇಕ ಈಗ ದೃಶ್ಯಗಳಲ್ಲಿ ನೋಡಬಹುದಾಗಿದೆ. ಯಾವ ರೀತಿ ಅಂತಂದ್ರೆ ಯಾವ ರೀತಿ ನೀರು ಹರಿದು ಬಂದೇನಂದ್ರೆ ಗದ್ದೆ ಮಧ್ಯದಲ್ಲಿ ಏನಂತಂದ್ರೆ ದೊಡ್ಡ ಮಟ್ಟದ ಗಟಾರನ್ನೇ ತೋಡಿದಾರೇನೋ ಅನ್ನಬೇಕು. ಆ ರೀತಿಯಲ್ಲಿ ಏನಂದ್ರೆ ನೀರು ರಭಸವಾಗಿ ಹರಿದು ಬಂದಿದೆ. ಇದೇ ರೀತಿಯ ಪರಿಸ್ಥಿತಿ ಎಲ್ಲ ಗದ್ದೆಗಳಾಗಿದೆ. ಸುಮಾರು ಏನಂತಾರೆ ಒಂದೊಂದು ಗದ್ದೆಯ ಮೇಲೆ ಒಂದು ತಳಪಾಯ ಏನಿರುತ್ತೆ ಅದರಿಂದ ಸುಮಾರು 5 ರಿಂದ 6 ಇಂಚಿನವರೆಗೂ ಈ ರೀತಿ ಒಂದು ಕೆಸರು ಬಂದು ಈಗ ಆವರಿಸಿಕೊಂಡು ಹೋಗಿತ್ತು. ಇದರಿಂದಾಗಿ ಏನಂತಾರೆ ಎಷ್ಟೋ ಕಡೆಗಳಂತೆ ಹೆಸರು ಬಿತ್ತನೆ ಮಾಡಿದ್ರು. ಆ ಬಿತ್ತನೆ ಮಾಡಿದ ಹೆಸರು ಕೂಡ ಇಂಥ ಒಂದು ಕೆಸರಿನಲ್ಲಿ ಮುಚ್ಕೊಂಡು ಹೋಗಿದ್ರೆ ಇನ್ನೇನು ಬಿತ್ತನೆಗೆ ತಯಾರು ಮಾಡಿಕೊಂಡಿದ್ರೆ ಯಾವ ಗದ್ದೆಗಳಲ್ಲೂ ಕೂಡ ಬಿತ್ತನೆಗೆ ಯೋಗ್ಯವಿಲ್ಲದಂತ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ಇದೇ ರೀತಿ ಪರಿಸ್ಥಿತಿ ಇರೋದ್ರಿಂದ ಈ ವರ್ಷ ಏನಂತಂದ್ರೆ ಬಿತ್ತನೆ ಮಾಡೋದಕ್ಕೂ ಆಗದೇ ಇರೋ ಹಿನ್ನೆಲೆ ಅಂತ ರೈತರು ಸಂಕಷ್ಟ ಎದುರಿಸಬಹುದಾಗಿದೆ. ಒಂದು ರೀತಿ ಅಂದ್ರೆ ಮಳೆ ಆದ್ರೂ ಕೂಡ ಅಂದ್ರೆ ಬೆಳೆ ಇಲ್ಲದಂತ ಒಂದು ಹಸಿರು ಬರಗಾಲದ ಪರಿಸ್ಥಿತಿ ಈ ಸಲ ರೈತರಿಗೆ ಎದುರಾಗುವಂತ ಸಂಕಷ್ಟ ಈಗ ಬಂದಿದೆ. ಡಿವಿ ಕಮಾರ್, ರಿಪಬ್ಲಿಕ್ ಕನ್ನಡ, ಧಾರವಾಡ. ಧಾರವಾಡ ಜಿಲ್ಲೆಯಲ್ಲಿ ಇತ್ತೀಚೆಗೆ ಸುರಿದಂತ ಮಳೆಗೆ ಈಗ ರೈತರ ಗದ್ದೆಗಳೆಲ್ಲವೂ ನಾಮಾವಶೇಷ ಆಗಿ ಹೋಗಿದ್ದು, ಬಿತ್ತನೆಗೂ ಬರದಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ನಾವು ನೋಡಬಹುದು ಯಾವ ರೀತಿಯಲ್ಲಿ ಮೇಲ್ಭಾಗದಲ್ಲಿರುವಂಥ ಎಲ್ಲ ನೀರಿನ ಜೊತೆಗೆ ಮಣ್ಣು ಕೆಸರು ಎಲ್ಲವೂ ಕೂಡ ಯಾವ ರೀತಿ ಕಚ್ಕೊಂಡು ಬಂದು ರಸ್ತೆ ಪಕ್ಕದಲ್ಲಿರುವಂಥ ಮತ್ತು ಬೇರೆ ಬೇರೆ ಪ್ರದೇಶದಲ್ಲಿರುವಂಥ ಗದ್ದೆಗಳನ್ನ ಆವರಿಸಿಕೊಂಡಿದೆ ಅನ್ನೋದು ಬಹುತೇಕ ಈಗ ದೃಶ್ಯಗಳಲ್ಲಿ ನೋಡಬಹುದಾಗಿದೆ. ಯಾವ ರೀತಿ ಅಂತಂದ್ರೆ ಯಾವ ರೀತಿ ನೀರು ಹರಿದು ಬಂದೇನಂದ್ರೆ ಗದ್ದೆ ಮಧ್ಯದಲ್ಲಿ ಏನಂತಂದ್ರೆ ದೊಡ್ಡ ಮಟ್ಟದ ಗಟಾರನ್ನೇ ತೋಡಿದಾರೇನೋ ಅನ್ನಬೇಕು. ಆ ರೀತಿಯಲ್ಲಿ ಏನಂದ್ರೆ ನೀರು ರಭಸವಾಗಿ ಹರಿದು ಬಂದಿದೆ. ಇದೇ ರೀತಿಯ ಪರಿಸ್ಥಿತಿ ಎಲ್ಲ ಗದ್ದೆಗಳಾಗಿದೆ. ಸುಮಾರು ಏನಂತಾರೆ ಒಂದೊಂದು ಗದ್ದೆಯ ಮೇಲೆ ಒಂದು ತಳಪಾಯ ಏನಿರುತ್ತೆ ಅದರಿಂದ ಸುಮಾರು 5 ರಿಂದ 6 ಇಂಚಿನವರೆಗೂ ಈ ರೀತಿ ಒಂದು ಕೆಸರು ಬಂದು ಈಗ ಆವರಿಸಿಕೊಂಡು ಹೋಗಿತ್ತು. ಇದರಿಂದಾಗಿ ಏನಂತಾರೆ ಎಷ್ಟೋ ಕಡೆಗಳಂತೆ ಹೆಸರು ಬಿತ್ತನೆ ಮಾಡಿದ್ರು. ಆ ಬಿತ್ತನೆ ಮಾಡಿದ ಹೆಸರು ಕೂಡ ಇಂಥ ಒಂದು ಕೆಸರಿನಲ್ಲಿ ಮುಚ್ಕೊಂಡು ಹೋಗಿದ್ರೆ ಇನ್ನೇನು ಬಿತ್ತನೆಗೆ ತಯಾರು ಮಾಡಿಕೊಂಡಿದ್ರೆ ಯಾವ ಗದ್ದೆಗಳಲ್ಲೂ ಕೂಡ ಬಿತ್ತನೆಗೆ ಯೋಗ್ಯವಿಲ್ಲದಂತ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ಇದೇ ರೀತಿ ಪರಿಸ್ಥಿತಿ ಇರೋದ್ರಿಂದ ಈ ವರ್ಷ ಏನಂತಂದ್ರೆ ಬಿತ್ತನೆ ಮಾಡೋದಕ್ಕೂ ಆಗದೇ ಇರೋ ಹಿನ್ನೆಲೆ ಅಂತ ರೈತರು ಸಂಕಷ್ಟ ಎದುರಿಸಬಹುದಾಗಿದೆ. ಒಂದು ರೀತಿ ಅಂದ್ರೆ ಮಳೆ ಆದ್ರೂ ಕೂಡ ಅಂದ್ರೆ ಬೆಳೆ ಇಲ್ಲದಂತ ಒಂದು ಹಸಿರು ಬರಗಾಲದ ಪರಿಸ್ಥಿತಿ ಈ ಸಲ ರೈತರಿಗೆ ಎದುರಾಗುವಂತ ಸಂಕಷ್ಟ ಈಗ ಬಂದಿದೆ. ಡಿವಿ ಕಮಾರ್, ರಿಪಬ್ಲಿಕ್ ಕನ್ನಡ, ಧಾರವಾಡ. ಧಾರವಾಡ ಜಿಲ್ಲೆಯಲ್ಲಿ ಇತ್ತೀಚೆಗೆ ಸುರಿದಂತ ಮಳೆಗೆ ಈಗ ರೈತರ ಗದ್ದೆಗಳೆಲ್ಲವೂ ನಾಮಾವಶೇಷ ಆಗಿ ಹೋಗಿದ್ದು, ಬಿತ್ತನೆಗೂ ಬರದಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ನಾವು ನೋಡಬಹುದು ಯಾವ ರೀತಿಯಲ್ಲಿ ಮೇಲ್ಭಾಗದಲ್ಲಿರುವಂಥ ಎಲ್ಲ ನೀರಿನ ಜೊತೆಗೆ ಮಣ್ಣು ಕೆಸರು ಎಲ್ಲವೂ ಕೂಡ ಯಾವ ರೀತಿ ಕಚ್ಕೊಂಡು ಬಂದು ರಸ್ತೆ ಪಕ್ಕದಲ್ಲಿರುವಂಥ ಮತ್ತು ಬೇರೆ ಬೇರೆ ಪ್ರದೇಶದಲ್ಲಿರುವಂಥ ಗದ್ದೆಗಳನ್ನ ಆವರಿಸಿಕೊಂಡಿದೆ ಅನ್ನೋದು ಬಹುತೇಕ ಈಗ ದೃಶ್ಯಗಳಲ್ಲಿ ನೋಡಬಹುದಾಗಿದೆ. ಯಾವ ರೀತಿ ಅಂತಂದ್ರೆ ಯಾವ ರೀತಿ ನೀರು ಹರಿದು ಬಂದೇನಂದ್ರೆ ಗದ್ದೆ ಮಧ್ಯದಲ್ಲಿ ಏನಂತಂದ್ರೆ ದೊಡ್ಡ ಮಟ್ಟದ ಗಟಾರನ್ನೇ ತೋಡಿದಾರೇನೋ ಅನ್ನಬೇಕು. ಆ ರೀತಿಯಲ್ಲಿ ಏನಂದ್ರೆ ನೀರು ರಭಸವಾಗಿ ಹರಿದು ಬಂದಿದೆ. ಇದೇ ರೀತಿಯ ಪರಿಸ್ಥಿತಿ ಎಲ್ಲ ಗದ್ದೆಗಳಾಗಿದೆ. ಸುಮಾರು ಏನಂತಾರೆ ಒಂದೊಂದು ಗದ್ದೆಯ ಮೇಲೆ ಒಂದು ತಳಪಾಯ ಏನಿರುತ್ತೆ ಅದರಿಂದ ಸುಮಾರು 5 ರಿಂದ 6 ಇಂಚಿನವರೆಗೂ ಈ ರೀತಿ ಒಂದು ಕೆಸರು ಬಂದು ಈಗ ಆವರಿಸಿಕೊಂಡು ಹೋಗಿತ್ತು. ಇದರಿಂದಾಗಿ ಏನಂತಾರೆ ಎಷ್ಟೋ ಕಡೆಗಳಂತೆ ಹೆಸರು ಬಿತ್ತನೆ ಮಾಡಿದ್ರು. ಆ ಬಿತ್ತನೆ ಮಾಡಿದ ಹೆಸರು ಕೂಡ ಇಂಥ ಒಂದು ಕೆಸರಿನಲ್ಲಿ ಮುಚ್ಕೊಂಡು ಹೋಗಿದ್ರೆ ಇನ್ನೇನು ಬಿತ್ತನೆಗೆ ತಯಾರು ಮಾಡಿಕೊಂಡಿದ್ರೆ ಯಾವ ಗದ್ದೆಗಳಲ್ಲೂ ಕೂಡ ಬಿತ್ತನೆಗೆ ಯೋಗ್ಯವಿಲ್ಲದಂತ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ಇದೇ ರೀತಿ ಪರಿಸ್ಥಿತಿ ಇರೋದ್ರಿಂದ ಈ ವರ್ಷ ಏನಂತಂದ್ರೆ ಬಿತ್ತನೆ ಮಾಡೋದಕ್ಕೂ ಆಗದೇ ಇರೋ ಹಿನ್ನೆಲೆ ಅಂತ ರೈತರು ಸಂಕಷ್ಟ ಎದುರಿಸಬಹುದಾಗಿದೆ. ಒಂದು ರೀತಿ ಅಂದ್ರೆ ಮಳೆ ಆದ್ರೂ ಕೂಡ ಅಂದ್ರೆ ಬೆಳೆ ಇಲ್ಲದಂತ ಒಂದು ಹಸಿರು ಬರಗಾಲದ ಪರಿಸ್ಥಿತಿ ಈ ಸಲ ರೈತರಿಗೆ ಎದುರಾಗುವಂತ ಸಂಕಷ್ಟ ಈಗ ಬಂದಿದೆ. ಡಿವಿ ಕಮಾರ್, ರಿಪಬ್ಲಿಕ್ ಕನ್ನಡ, ಧಾರವಾಡ. ಧಾರವಾಡ ಜಿಲ್ಲೆಯಲ್ಲಿ ಇತ್ತೀಚೆಗೆ ಸುರಿದಂತ ಮಳೆಗೆ ಈಗ ರೈತರ ಗದ್ದೆಗಳೆಲ್ಲವೂ ನಾಮಾವಶೇಷ ಆಗಿ ಹೋಗಿದ್ದು, ಬಿತ್ತನೆಗೂ ಬರದಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ನಾವು ನೋಡಬಹುದು ಯಾವ ರೀತಿಯಲ್ಲಿ ಮೇಲ್ಭಾಗದಲ್ಲಿರುವಂಥ ಎಲ್ಲ ನೀರಿನ ಜೊತೆಗೆ ಮಣ್ಣು ಕೆಸರು ಎಲ್ಲವೂ ಕೂಡ ಯಾವ ರೀತಿ ಕಚ್ಕೊಂಡು ಬಂದು
ರಸ್ತೆ ಪಕ್ಕದಲ್ಲಿರುವಂಥ ಮತ್ತು ಬೇರೆ ಬೇರೆ ಪ್ರದೇಶದಲ್ಲಿರುವಂಥ ಗದ್ದೆಗಳನ್ನ ಆವರಿಸಿಕೊಂಡಿದೆ ಅನ್ನೋದು ಬಹುತೇಕ ಈಗ ದೃಶ್ಯಗಳಲ್ಲಿ ನೀವು ನೋಡಬಹುದಾಗಿದೆ. ಯಾವ ರೀತಿ ಅಂತಂದ್ರೆ ಯಾವ ರೀತಿ ನೀರು ಹರಿದು ಬಂದೇನಂದ್ರೆ ಗದ್ದೆ ಮಧ್ಯದಲ್ಲಿ ಏನಂತಂದ್ರೆ ದೊಡ್ಡ ಮಟ್ಟದ ಗಟಾರನ್ನೇ ತೋಡಿದಾರೇನೋ ಅನ್ನಬೇಕು. ಆ ರೀತಿಯಲ್ಲಿ ಏನಂದ್ರೆ ನೀರು ರಭಸವಾಗಿ ಹರಿದು ಬಂದಿದೆ. ಇದೇ ರೀತಿಯ ಪರಿಸ್ಥಿತಿ ಎಲ್ಲ ಗದ್ದೆಗಳಾಗಿದೆ. ಸುಮಾರು ಏನಂತಾರೆ ಒಂದೊಂದು ಗದ್ದೆಯ ಮೇಲೆ ಒಂದು ತಳಪಾಯ ಏನಿರುತ್ತೆ ಅದರಿಂದ ಸುಮಾರು 5 ರಿಂದ 6 ಇಂಚಿನವರೆಗೂ ಈ ರೀತಿ ಒಂದು ಕೆಸರು ಬಂದು ಈಗ ಆವರಿಸಿಕೊಂಡು ಹೋಗಿತ್ತು. ಇದರಿಂದಾಗಿ ಏನಂತಾರೆ ಎಷ್ಟೋ ಕಡೆಗಳಂತೆ ಹೆಸರು ಬಿತ್ತನೆ ಮಾಡಿದ್ರು. ಆ ಬಿತ್ತನೆ ಮಾಡಿದ ಹೆಸರು ಕೂಡ ಇಂಥ ಒಂದು ಕೆಸರಿನಲ್ಲಿ ಮುಚ್ಕೊಂಡು ಹೋಗಿದ್ರೆ ಇನ್ನೇನು ಬಿತ್ತನೆಗೆ ತಯಾರು ಮಾಡಿಕೊಂಡಿದ್ರೆ ಯಾವ ಗದ್ದೆಗಳಲ್ಲೂ ಕೂಡ ಬಿತ್ತನೆಗೆ ಯೋಗ್ಯವಿಲ್ಲದಂತ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ಇದೇ ರೀತಿ ಪರಿಸ್ಥಿತಿ ಇರೋದ್ರಿಂದ ಈ ವರ್ಷ ಏನಂತಂದ್ರೆ ಬಿತ್ತನೆ ಮಾಡೋದಕ್ಕೂ ಆಗದೇ ಇರೋ ಹಿನ್ನೆಲೆ ಅಂತ ರೈತರು ಸಂಕಷ್ಟ ಎದುರಿಸಬಹುದಾಗಿದೆ. ಒಂದು ರೀತಿ ಅಂದ್ರೆ ಮಳೆ ಆದ್ರೂ ಕೂಡ ಅಂದ್ರೆ ಬೆಳೆ ಇಲ್ಲದಂತ ಒಂದು ಹಸಿರು ಬರಗಾಲದ ಪರಿಸ್ಥಿತಿ ಈ ಸಲ ರೈತರಿಗೆ ಎದುರಾಗುವಂತ ಸಂಕಷ್ಟ ಈಗ ಬಂದಿದೆ. ಡಿವಿ ಕಮಾರ್, ರಿಪಬ್ಲಿಕ್ ಕನ್ನಡ, ಧಾರವಾಡ. ಧಾರವಾಡ ಜಿಲ್ಲೆಯಲ್ಲಿ ಇತ್ತೀಚೆಗೆ ಸುರಿದಂತ ಮಳೆಗೆ ಈಗ ರೈತರ ಗದ್ದೆಗಳೆಲ್ಲವೂ ನಾಮಾವಶೇಷ ಆಗಿ ಹೋಗಿದ್ದು, ಬಿತ್ತನೆಗೂ ಬರದಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ನಾವು ನೋಡಬಹುದು ಯಾವ ರೀತಿಯಲ್ಲಿ ಮೇಲ್ಭಾಗದಲ್ಲಿರುವಂತ ಎಲ್ಲ ನೀರಿನ ಜೊತೆಗೆ ಮಣ್ಣು ಕೆಸರು ಎಲ್ಲವೂ ಕೂಡ ಯಾವ ರೀತಿ ಕಚ್ಕೊಂಡು ಬಂದು ರಸ್ತೆ ಪಕ್ಕದಲ್ಲಿರುವಂಥ ಮತ್ತು ಬೇರೆ ಬೇರೆ ಪ್ರದೇಶದಲ್ಲಿರುವಂಥ ಗದ್ದೆಗಳನ್ನ ಆವರಿಸಿಕೊಂಡಿದೆ ಅನ್ನೋದು ಬಹುತೇಕ ಈಗ ದೃಶ್ಯಗಳಲ್ಲಿ ನೀವು ನೋಡಬಹುದಾಗಿದೆ. ಯಾವ ರೀತಿ ಅಂತಂದ್ರೆ ಯಾವ ರೀತಿ ನೀರು ಹರಿದು ಬಂದೇನಂದ್ರೆ ಗದ್ದೆ ಮಧ್ಯದಲ್ಲಿ ಏನಂತಂದ್ರೆ ದೊಡ್ಡ ಮಟ್ಟದ ಗಟಾರನ್ನೇ ತೋಡಿದಾರೇನೋ ಅನ್ನಬೇಕು. ಆ ರೀತಿಯಲ್ಲಿ ಏನಂದ್ರೆ ನೀರು ರಭಸವಾಗಿ ಹರಿದು ಬಂದಿದೆ. ಇದೇ ರೀತಿಯ ಪರಿಸ್ಥಿತಿ ಎಲ್ಲ ಗದ್ದೆಗಳಾಗಿದೆ. ಸುಮಾರು ಏನಂತಾರೆ ಒಂದೊಂದು ಗದ್ದೆಯ ಮೇಲೆ ಒಂದು ತಳಪಾಯ ಏನಿರುತ್ತೆ ಅದರಿಂದ ಸುಮಾರು 5 ರಿಂದ 6 ಇಂಚಿನವರೆಗೂ ಈ ರೀತಿ ಒಂದು ಕೆಸರು ಬಂದು ಈಗ ಆವರಿಸಿಕೊಂಡು ಹೋಗಿತ್ತು. ಇದರಿಂದಾಗಿ ಏನಂತಾರೆ ಎಷ್ಟೋ ಕಡೆಗಳಂತೆ ಹೆಸರು ಬಿತ್ತನೆ ಮಾಡಿದ್ರು. ಆ ಬಿತ್ತನೆ ಮಾಡಿದ ಹೆಸರು ಕೂಡ ಇಂಥ ಒಂದು ಕೆಸರಿನಲ್ಲಿ ಮುಚ್ಕೊಂಡು ಹೋಗಿದ್ರೆ ಇನ್ನೇನು ಬಿತ್ತನೆಗೆ ತಯಾರು ಮಾಡಿಕೊಂಡಿದ್ರೆ ಯಾವ ಗದ್ದೆಗಳಲ್ಲೂ ಕೂಡ ಬಿತ್ತನೆಗೆ ಯೋಗ್ಯವಿಲ್ಲದಂತ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ಇದೇ ರೀತಿ ಪರಿಸ್ಥಿತಿ ಇರೋದ್ರಿಂದ ಈ ವರ್ಷ ಏನಂತಂದ್ರೆ ಬಿತ್ತನೆ ಮಾಡೋದಕ್ಕೂ ಆಗದೇ ಇರೋ ಹಿನ್ನೆಲೆ ಅಂತ ರೈತರು ಸಂಕಷ್ಟ ಎದುರಿಸಬಹುದಾಗಿದೆ. ಒಂದು ರೀತಿ ಅಂದ್ರೆ ಮಳೆ ಆದ್ರೂ ಕೂಡ ಅಂದ್ರೆ ಬೆಳೆ ಇಲ್ಲದಂತ ಒಂದು ಹಸಿರು ಬರಗಾಲದ ಪರಿಸ್ಥಿತಿ ಈ ಸಲ ರೈತರಿಗೆ ಎದುರಾಗುವಂತ ಸಂಕಷ್ಟ ಈಗ ಬಂದಿದೆ. ಡಿವಿ ಕಮಾರ್, ರಿಪಬ್ಲಿಕ್ ಕನ್ನಡ, ಧಾರವಾಡ. ಧಾರವಾಡ ಜಿಲ್ಲೆಯಲ್ಲಿ ಇತ್ತೀಚೆಗೆ ಸುರಿದಂತ ಮಳೆಗೆ ಈಗ ರೈತರ ಗದ್ದೆಗಳೆಲ್ಲವೂ ನಾಮಾವಶೇಷ ಆಗಿ ಹೋಗಿದ್ದು, ಬಿತ್ತನೆಗೂ ಬರದಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ನಾವು ನೋಡಬಹುದು ಯಾವ ರೀತಿಯಲ್ಲಿ ಮೇಲ್ಭಾಗದಲ್ಲಿರುವಂಥ ಎಲ್ಲ ನೀರಿನ ಜೊತೆಗೆ ಮಣ್ಣು ಕೆಸರು ಎಲ್ಲವೂ ಕೂಡ ಯಾವ ರೀತಿ ಕಚ್ಕೊಂಡು ಬಂದು ರಸ್ತೆ ಪಕ್ಕದಲ್ಲಿರುವಂಥ ಮತ್ತು ಬೇರೆ ಬೇರೆ ಪ್ರದೇಶದಲ್ಲಿರುವಂಥ ಗದ್ದೆಗಳನ್ನ ಆವರಿಸಿಕೊಂಡಿದೆ ಅನ್ನೋದು ಬಹುತೇಕ ಈಗ ದೃಶ್ಯಗಳಲ್ಲಿ ನೀವು ನೋಡಬಹುದಾಗಿದೆ. ಯಾವ ರೀತಿ ಅಂತಂದ್ರೆ ಯಾವ ರೀತಿ ನೀರು ಹರಿದು ಬಂದೇನಂದ್ರೆ ಗದ್ದೆ ಮಧ್ಯದಲ್ಲಿ ಏನಂತಂದ್ರೆ ದೊಡ್ಡ ಮಟ್ಟದ ಗಟಾರನ್ನೇ ತೋಡಿದಾರೇನೋ ಅನ್ನಬೇಕು. ಆ ರೀತಿಯಲ್ಲಿ ಏನಂತಾರೆ ನೀರು ರಭಸವಾಗಿ ಹರಿದು ಬಂದಿದೆ. ಇದೇ ರೀತಿಯ ಪರಿಸ್ಥಿತಿ ಎಲ್ಲ ಗದ್ದೆಗಳಾಗಿದೆ. ಸುಮಾರು ಏನಂತಾರೆ ಒಂದೊಂದು ಗದ್ದೆಯ ಮೇಲೆ ಒಂದು ತಳಪಾಯ ಏನಿರುತ್ತೆ ಅದರಿಂದ ಸುಮಾರು 5 ರಿಂದ 6 ಇಂಚಿನವರೆಗೂ ಈ ರೀತಿ ಒಂದು ಕೆಸರು ಬಂದು ಈಗ ಆವರಿಸಿಕೊಂಡು ಹೋಗಿತ್ತು. ಇದರಿಂದಾಗಿ ಏನಂತಾರೆ ಎಷ್ಟೋ ಕಡೆಗಳಂತೆ ಹೆಸರು ಬಿತ್ತನೆ ಮಾಡಿದ್ರು. ಆ ಬಿತ್ತನೆ ಮಾಡಿದ ಹೆಸರು ಕೂಡ ಇಂಥ ಒಂದು ಕೆಸರಿನಲ್ಲಿ ಮುಚ್ಕೊಂಡು ಹೋಗಿದ್ರೆ ಇನ್ನೇನು ಬಿತ್ತನೆಗೆ ತಯಾರು ಮಾಡಿಕೊಂಡಿದ್ರೆ ಯಾವ ಗದ್ದೆಗಳಲ್ಲೂ ಕೂಡ ಬಿತ್ತನೆಗೆ ಯೋಗ್ಯವಿಲ್ಲದಂತ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ಇದೇ ರೀತಿ ಪರಿಸ್ಥಿತಿ ಇರೋದ್ರಿಂದ ಈ ವರ್ಷ ಏನಂತಂದ್ರೆ ಬಿತ್ತನೆ ಮಾಡೋದಕ್ಕೂ ಆಗದೇ ಇರೋ ಹಿನ್ನೆಲೆ ಅಂತ ರೈತರು ಸಂಕಷ್ಟ ಎದುರಿಸಬಹುದಾಗಿದೆ. ಒಂದು ರೀತಿ ಅಂದ್ರೆ ಮಳೆ ಆದ್ರೂ ಕೂಡ ಅಂದ್ರೆ ಬೆಳೆ ಇಲ್ಲದಂತ ಒಂದು ಹಸಿರು ಬರಗಾಲದ ಪರಿಸ್ಥಿತಿ ಈ ಸಲ ರೈತರಿಗೆ ಎದುರಾಗುವಂತ ಸಂಕಷ್ಟ ಈಗ ಬಂದಿದೆ. ಡಿವಿ ಕಮಾರ್, ರಿಪಬ್ಲಿಕ್ ಕನ್ನಡ, ಧಾರವಾಡ. ಧಾರವಾಡ ಜಿಲ್ಲೆಯಲ್ಲಿ ಇತ್ತೀಚೆಗೆ ಸುರಿದಂತ ಮಳೆಗೆ ಈಗ ರೈತರ ಗದ್ದೆಗಳೆಲ್ಲವೂ ನಾಮಾವಶೇಷ ಆಗಿ ಹೋಗಿದ್ದು, ಬಿತ್ತನೆಗೂ ಬರದಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ನಾವು ನೋಡಬಹುದು ಯಾವ ರೀತಿಯಲ್ಲಿ ಮೇಲ್ಭಾಗದಲ್ಲಿರುವಂಥ ಎಲ್ಲ ನೀರಿನ ಜೊತೆಗೆ ಮಣ್ಣು ಕೆಸರು ಎಲ್ಲವೂ ಕೂಡ ಯಾವ ರೀತಿ ಕಚ್ಕೊಂಡು ಬಂದು ರಸ್ತೆ ಪಕ್ಕದಲ್ಲಿರುವಂಥ ಮತ್ತು ಬೇರೆ ಬೇರೆ ಪ್ರದೇಶದಲ್ಲಿರುವಂಥ ಗದ್ದೆಗಳನ್ನ ಆವರಿಸಿಕೊಂಡಿದೆ ಅನ್ನೋದು ಬಹುತೇಕ ಈಗ ದೃಶ್ಯಗಳಲ್ಲಿ ನೀವು ನೋಡಬಹುದಾಗಿದೆ. ಯಾವ ರೀತಿ ಅಂತಂದ್ರೆ ಯಾವ ರೀತಿ ನೀರು ಹರಿದು ಬಂದೇನಂದ್ರೆ ಗದ್ದೆ ಮಧ್ಯದಲ್ಲಿ ಏನಂತಂದ್ರೆ ದೊಡ್ಡ ಮಟ್ಟದ ಗಟಾರನ್ನೇ ತೋಡಿದಾರೇನೋ ಅನ್ನಬೇಕು. ಆ ರೀತಿಯಲ್ಲಿ ಏನಂತಾರೆ ನೀರು ರಭಸವಾಗಿ ಹರಿದು ಬಂದಿದೆ. ಇದೇ ರೀತಿಯ ಪರಿಸ್ಥಿತಿ ಎಲ್ಲ ಗದ್ದೆಗಳಾಗಿದೆ. ಸುಮಾರು ಏನಂತಾರೆ ಒಂದೊಂದು ಗದ್ದೆಯ ಮೇಲೆ ಒಂದು ತಳಪಾಯ ಏನಿರುತ್ತೆ ಅದರಿಂದ ಸುಮಾರು 5 ರಿಂದ 6 ಇಂಚಿನವರೆಗೂ ಈ ರೀತಿ ಒಂದು ಕೆಸರು ಬಂದು ಈಗ ಆವರಿಸಿಕೊಂಡು ಹೋಗಿತ್ತು. ಇದರಿಂದಾಗಿ ಏನಂತಾರೆ ಎಷ್ಟೋ ಕಡೆಗಳಂತೆ ಹೆಸರು ಬಿತ್ತನೆ ಮಾಡಿದ್ರು. ಆ ಬಿತ್ತನೆ ಮಾಡಿದ ಹೆಸರು ಕೂಡ ಇಂಥ ಒಂದು ಕೆಸರಿನಲ್ಲಿ ಮುಚ್ಕೊಂಡು ಹೋಗಿದ್ರೆ ಇನ್ನೇನು ಬಿತ್ತನೆಗೆ ತಯಾರು ಮಾಡಿಕೊಂಡಿದ್ರೆ ಯಾವ ಗದ್ದೆಗಳಲ್ಲೂ ಕೂಡ ಬಿತ್ತನೆಗೆ ಯೋಗ್ಯವಿಲ್ಲದಂತ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ಇದೇ ರೀತಿ ಪರಿಸ್ಥಿತಿ ಇರೋದ್ರಿಂದ ಈ ವರ್ಷ ಏನಂತಂದ್ರೆ ಬಿತ್ತನೆ ಮಾಡೋದಕ್ಕೂ ಆಗದೇ ಇರೋ ಹಿನ್ನೆಲೆ ಅಂತ ರೈತರು ಸಂಕಷ್ಟ ಎದುರಿಸಬಹುದಾಗಿದೆ. ಒಂದು ರೀತಿ ಅಂದ್ರೆ ಮಳೆ ಆದ್ರೂ ಕೂಡ ಅಂದ್ರೆ ಬೆಳೆ ಇಲ್ಲದಂತ ಒಂದು ಹಸಿರು ಬರಗಾಲದ ಪರಿಸ್ಥಿತಿ ಈ ಸಲ ರೈತರಿಗೆ ಎದುರಾಗುವಂತ ಸಂಕಷ್ಟ ಈಗ ಬಂದಿದೆ. ಡಿವಿ ಕಮಾರ್, ರಿಪಬ್ಲಿಕ್ ಕನ್ನಡ, ಧಾರವಾಡ.